ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ತರಳುಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣೆಯರಿಗೂ ಹಾಗೂ ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಎಲ್ಲ ಸುಮಾರು ಜನ ರೈತರು ಬಂದಿದ್ದಾರೆ. ಅವರಿಗೆ ರೈತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮರಿಗೂ ನನ್ನ ನಮಸ್ಕಾರಗಳು. ಹಾಗೂ ಹಿಂದಿನ ದಿವಸ ನಮ್ಮ ಭದ್ರಾವತಿಯ DYSP ಆದ ಪ್ರಕಾಶ್ ರಾಥೋಡ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿವಸ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹ ತುಂಬ ಒಂದು ಅಚ್ಚುಕಟ್ಟಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ನನ್ನ ಒಂದು ಧನ್ಯವಾದಗಳು. ಮತ್ತು ಈ ವೇದಿಕೆ ಮಟ್ಟಕ್ಕೆ ಬರಲು ಕಾರಣದವರು ನಮ್ಮ ನಗರಸಭೆಯ ಆಯುಕ್ತರಾದ ಹೇಮಂತ್ ಅವರು ನಮ್ಮ ಪೌರಾಯುಕ್ತರು, ಅವರಿಗೂ ಸಹ ನನ್ನ ನಮಸ್ಕಾರಗಳು. ಅವರ ಮತ್ತು ನಮ್ಮ BK ಸಂಗಮೇಶಣ್ಣರು, BK ಮೋಹನ್ ಅವರು ಮಾಜಿ ನಗರಸಭಾ ಅಧ್ಯಕ್ಷರು, ಅವರ ಸಹಾಯದೊಂದಿಗೆ ನಮ್ಮ ನಗರಸಭೆಯ ಎಲ್ಲ ಇಂಜಿನಿಯರ್ಗಳು ಹಾಗೂ ಪೌರ ಕಾರ್ಮಿಕರು ಹಾಗೂ ನಗರಸಭೆ ಸದಸ್ಯಗಳು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ಇವತ್ತಿನ ದಿವಸ ಈ ವೇದಿಕೆ ಇಷ್ಟು ಸುಂದರವಾಗಿ ಸ್ವಚ್ಛವಾಗಿ ಕಾಣಲು ನಾವು ಬಂದಿರುವಂತಹ ಒಂದು ಇದಕ್ಕೆ ಕಾರಣ ಪೌರ ಕಾರ್ಮಿಕರು. ಯಾಕೆ ಅಂದರೆ ಈ ಮೊದಲು ಈ ಜಾಗಕ್ಕೆ ಬಂದಾಗ ತುಂಬ ಒಂದು ಇಡೀ ಭದ್ರಾವತಿ ಕಸನೇ ಇಲ್ಲಿ ತುಂಬಿತ್ತು, ಆ ಥರ ಇತ್ತು. ಅದನ್ನ ಮಣ್ಣೊಡಿಸಿ ನೀರಿನ ವ್ಯವಸ್ಥೆ ಎಲ್ಲವನ್ನು ನಮ್ಮ ನಗರಸಭೆ ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮ ಇಡೀ 1 ತಿಂಗಳಿಂದ ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲರೂ ಸಹ ನಮ್ಮ ಯಾವುದೇ ಊರಲ್ಲಿರಲಿ ಪೌರ ಕಾರ್ಮಿಕರಿಗೆ ಅವರಿಗೆ ಒಳ್ಳೆಯ ಒಂದು ನಾವು ಬೆಲೆ ಕೊಡಬೇಕು. ಯಾಕೆ ಅಂದರೆ ಅವರು ಕಷ್ಟಪಟ್ಟು ಅವರ ಆರೋಗ್ಯದ ಕಡೆ ಗಮನ ಹರಿಸದೆ ನಮ್ಮ ಆರೋಗ್ಯವನ್ನು ಕಾಪಾಡೋ ಅವರ ನಮ್ಮ ಇವರು ಪೌರ ಕಾರ್ಮಿಕರು. ಅದೇ ರೀತಿ ನಮ್ಮ ಪೌರ ಕಾರ್ಮಿಕರಿಗೆ ಸುಮಾರು ಇನ್ನೂ ಸೌಲಭ್ಯಗಳು ಸಾಕಾಗ್ತಿಲ್ಲ. ಯಾಕೆಂದರೆ ಅವರಿಗೆ ಇಡೀ ನಮಗೆ ಎಲ್ಲ ನೌಕರರಿಗೂ ತಿಂಗಳಲ್ಲಿ 4 ದಿವಸ ರಜೆ ಸಿಗುತ್ತೆ. ಆದರೆ ಪೌರ ಕಾರ್ಮಿಕರಿಗೆ ವರ್ಷಕ್ಕೆ ಒಂದೇ ದಿವಸ ಅಕ್ಟೋಬರ್ 23ರಂದು ಅವರಿಗೆ ಒಂದೇ ಒಂದು ದಿವಸ ಅವರಿಗೆ ರಜೆ ಸಿಕ್ಕುತ್ತೆ. ಆದರೂ ಸರ್ಕಾರ ಅವರಿಗೂ ಸಹ ಒಂದೇ ಒಂದು ದಿವಸ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲು ಒಂದು ಅವಕಾಶ ಕೊಟ್ಟಿದೆ. ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ದೊರಕಿಸ್ಬೇಕು ಮತ್ತು ಎಲ್ಲ ಅವರಿಗೆ ಒಂದು ಮನೆ ಆಗಲಿ ಏನೋ ಒಂದು ಅವರಿಗೆ ತುಂಬ ಒಂದು ಅವರಿಗೆ ಸಹಾಯ ಮಾಡಬೇಕು. ನಮ್ಮ ಸಂತೋಷ್ ಲಾಡ್ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ. ಅವರು ತುಂಬ ಕಷ್ಟಪಡ್ತಾರೆ, ಕಷ್ಟದಲ್ಲಿರ್ತಾರೆ. ಅವರ ಮಕ್ಕಳಿಗೆ ಸಂಪೂರ್ಣ ಶಿಕ್ಷಣದ ಅವರಿಗೆ ಇವತ್ತಿನೂ ಸಹ ಪೌರ ಕಾರ್ಮಿಕ ಮಕ್ಕಳು ಎಷ್ಟೋ ಜನ IAS ಆಫೀಸರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ತುಂಬ ಕಷ್ಟಪಟ್ಟು ಸಾಲ ಮಾಡಿ ಅವರು ಓದಿಸಿರ್ತಾರೆ. ಈ ಒಂದು ಸಹಾಯ ಅವರು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಪೌರ ಕಾರ್ಮಿಕರಿಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಇಂದು ತರಳುಬಾಳು ಹುಣ್ಣಿಮೆ 1987ರಲ್ಲಿ ಭದ್ರಾವತಿಯಲ್ಲಿ ಈಗ 38 ವರ್ಷಗಳ ಹಿಂದೆ ನಡೆದಿತ್ತು. ಈಗ ಭದ್ರಾವತಿಯಲ್ಲಿ ನಡೆಯುವುದು ಒಂದು ಇತಿಹಾಸ. ಇದಕ್ಕೆ ಕಾರಣ ನಮ್ಮ ಶಾಸಕರ ನೇತೃತ್ವದಲ್ಲಿ ನಡೆಯುವುದು ಸಹ ಒಂದು ವಿಶೇಷ. ನಮ್ಮ ಶಾಸಕರು ಸಂಗಮೇಶಣ್ಣನವರು ನನಗೆ ನಮ್ಮ ಸಮಾಜದವರೇ ಅಧ್ಯಕ್ಷರಾಗಬೇಕು ಅಂತೇಳಿ ನಮ್ಮ ಸಮಾಜದವರ ಇದುವರೆಗೆ ಯಾರು ಎಲ್ಲೂ ನಗರಸಭೆಯಲ್ಲಿ ಅಧ್ಯಕ್ಷರಾಗಿಲ್ಲ. ಅದರಲ್ಲಿ ಮಹಿಳೆಯರು ಯಾವತ್ತೂ ಎರಡನೇ ಬಾರಿ ಆಗಿರಲಿಲ್ಲ. ಅಂತಹ ಒಂದು ನನಗೆ ಅವರಿಂದ ಇವತ್ತು ನನಗೆ ಅಧ್ಯಕ್ಷರನ್ನು ಮಾಡಿದ್ರಿಂದ ಇಷ್ಟೆಲ್ಲ ಒಂದು ದೊಡ್ಡ ಒಂದು ವೇದಿಕೆ, ಅದರಲ್ಲೂ ನಮ್ಮ ತರಳುಬಾಳು ಶ್ರೀಗಳ ಅವರೊಟ್ಟಿಗೆ ಕೂರುವಂತಹ ಸೌಭಾಗ್ಯ ನನಗೆ ಬಂದಿದೆ ಅಂದರೆ ನನಗೆ ತುಂಬ ಸಂತೋಷದ ವಿಷಯ ಇದು. ಹಾಗೂ ಇದೇ ರೀತಿ ಎಲ್ಲರೂ ಸಹ ಈ ಒಂದು ಜಾಗಕ್ಕೆ ಸುಮಾರು ಜನ ಬಂದು ಹೋಗ್ತಾ ಇದ್ರು, ನೋಡ್ತಾ ಇದ್ರು. ಇದನ್ನ ಹೆಂಗೆ ಕ್ಲೀನ್ ಮಾಡ್ತಾರೆ, ಯಾವ ಥರ ಆಗುತ್ತೆ, ಇದು ಆಗಲ್ಲ ಹಂಗೆ ಅಂತಿದ್ರು. ಆದರೆ ಎಲ್ಲ ಆಗುತ್ತೆ ಅಂತ ತೀರ್ಥಯ್ಯನವರು ಅವರು ಸಹ ಡೈಲಿ ಬರ್ತಾಯಿದ್ರು. ಬಂದು ಅವರು ಹೇಳ್ತಾ ಇದ್ರು ಅವ್ರಿಗೆ ಒಪ್ಸೋದು ತುಂಬ ಕಷ್ಟ ಆಗ್ತಿತ್ತು. ಅದು ಮತ್ತು ನಮ್ಮ HR ಬಸವರಾಜಪ್ಪರು ಹಾಗೂ ನಮ್ಮ ಭಾವನವರಾದ KG ರವಿಕುಮಾರ್ ಅವರು ಸಹ ಇದಕ್ಕೆ
ತುಂಬ ಕಷ್ಟಪಟ್ಟು ಡೈಲಿ ಅವರು ಬೆಳಗ್ಗೆ ಹೋದರೆ ಮನೆಗೆ ರಾತ್ರಿನೇ ಬರ್ತಾಯಿದ್ರು. ಹಾಗೂ ಮತ್ತು MLA BK ಶಿವಣ್ಣನವರು, BK ಮೋಹನ್ ಅವರು, ಅವರ ಶಾಸಕರ ಕುಟುಂಬವು ಇದಕ್ಕೆ ತುಂಬ ಸಹಕಾರ ಮಾಡಿದೆ. ಇದೊಂದು ಸಮಾಗಮ, ಇದೊಂದು ವಿರೋಧಿ ಪಕ್ಷಗಳ ಸಮಾಗಮ, ಇದೊಂದು ಜಾತ್ಯತೀತ ಒಂದು ಕಾರ್ಯಕ್ರಮ, ಸಮಾಜದ ಎಲ್ಲ ವರ್ಗದ ಜನರಿಗೆ ಅವಕಾಶ ವೇದಿಕೆ. ಇನ್ನೊಂದು ವಿಶೇಷ ಅಂದರೆ ಪ್ರತಿ ಸೋಮವಾರ ನಮ್ಮ ಸಿರಿಗೆರೆಯ ಮಠದಲ್ಲಿ ಪ್ರತಿ ಸೋಮವಾರ ಒಂದು ಕೋರ್ಟ್ ಇರುತ್ತೆ. ಎಂಥ ಕೋರ್ಟು ಕಚೇರಿಯಲ್ಲೂ ಬಗೆಹರಿಸದಂತಹ ಜಮೀನಿನ ವಿಷಯ ಇರ್ತದೆ, ಗಂಡ ಹೆಂಡತಿ ಒಂದು ಸಂಸಾರದ ವಿಷಯದಲ್ಲಿರ್ಬೋದು, ಅವರು ಸಹ ಇಂಥ ನಮ್ಮ ಶ್ರೀಗಳ ಕೋರ್ಟಲ್ಲಿ ಇವತ್ತಿನ ದಿವಸ ನಮ್ಮ ಶ್ರೀಗಳು ಅವರ ಬುದ್ಧಿ ಮಾತಿಗೆ ಬಂದು ಹೋಗ್ತಾ ಸಂಸಾರದಲ್ಲಿ ಬಿರುಕು ಮಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲ ಮನೇಲಿ ನೀನಿರಬೇಕು, ಇಲ್ಲ ನಾನಿರಬೇಕು ಅಂತ ಹೋಗಿರ್ತಾರೆ. ಆಮೇಲೆ ನಮ್ಮ ಶ್ರೀಗಳು ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಆಮೇಲೆ ನೀನಿಲ್ದೆ ನಾನಿಲ್ದೆ ನೀನಿರಲ್ಲ, ನೀನಿಲ್ದೆ ನಾನಿರಲ್ಲ ಅಂತ ಬರ್ತಾರೆ. ಆ ಥರ ಒಂದು ನಮ್ಮ ಬುದ್ಧಿಗಳು ಸುಮಾರು ಜನ ಇವತ್ತಿನ ದಿವಸ ಸುಮಾರು ಒಂದು ಸಂಸಾರ ಆಗಲಿ ಒಂದು ಎಲ್ಲನೂ ನಮ್ಮ ಗುರುಗಳು ತುಂಬ ಒಂದು ಸಮನ್ವಯದಿಂದ ಅವರನ್ನು ಒಂದು ಸರಿದೂಗಲಿ ನಡ್ಸ್ಕೊಂಡು ಹೋಗುವಂಥ ಬುದ್ಧಿ ಮಾತೇಳಿ ಕಳಿಸ್ತಾರೆ. ಮಠದಲ್ಲಿ ಓದಿದ್ದಂತಹ ಮಕ್ಕಳು ಇವತ್ತಿನ ದಿವಸ ಸುಮಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಎಷ್ಟೋ ಜನ ಫಾರಿನಲ್ಲಿದ್ದಾರೆ, ಆದರೂ ಸಹ ಬಂದು ಮಠಕ್ಕೆ ಬಂದು ಅವರು ಬೇಕು ಬೇಡಗಳನ್ನು ಕೇಳ್ತಾರೆ. ಅದೇ ರೀತಿ ಸುಮಾರು ಮಠದಲ್ಲಿ ಡೈಲಿ ಅನ್ನದಾಸೋಹ, ವಿದ್ಯಾದಾಸೋಹ ಪ್ರತಿದಿನ ನಡೀತಾ ಇರುತ್ತೆ. ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಪರಮ ಪೂಜ್ಯರದ ಗುರುಗಳು ಜನರ ಒಳಗೆ ತಂದು ಜನರ ಮನಸ್ಸು ಮತ್ತು ಹೃದಯವನ್ನು ಗೆದ್ದಿದ್ದಾರೆ. ಈ ಶತಮಾನದ ಮಹತ್ವಪೂರ್ಣ ಕಾರ್ಯಕ್ರಮವಾಗಿ ಭದ್ರಾವತಿಯ ಜನಮನದಲ್ಲಿ ಶಾಶ್ವತವಾಗಿ ಉಳಿಯಲಿ ಎಂದು ಈ ಹುಣ್ಣಿಮೆ ಕಾರ್ಯಕ್ರಮ ಸಂಘಟಿಸಲು ನಮಗೆ ಅವಕಾಶ ನೀಡಿದ ಶ್ರೀ ಮಠಕ್ಕೆ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಇದೊಂದು ಜಾತ್ಯತೀತ ಒಂದು ಸಭೆ. ಇದು ವರ್ಷ ನಮ್ಮ ಶ್ರೀಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಷ್ಟು ಜಾಗ ಎಲ್ಲೂ ಸಿಕ್ಕಿಲ್ಲ ಅನಿಸುತ್ತೆ. ಅಂಥ ಸುಂದರವಾದ ಜಾಗ ನಮ್ಮ ಪೌರ ಕಾರ್ಮಿಕರು ಅವರಿಗೆ ಮಾಡಿದರು. ಮತ್ತೊಮ್ಮೆ ಅವರಿಗೆ ನಾನು ವಂದಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ತರಳುಬಾಳು ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಎಲ್ಲರಿಗೂ ನನ್ನ ಶರಣರಿಗೆ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಈ ಭದ್ರಾವತಿಲಿ ಇನ್ನು ಮುಂದೆ ನಮ್ಮ ಇವರು ಶಾಸಕರು ಹೇಳಿದ್ದಾರೆ, ಇನ್ನೂ 20 ವರ್ಷ ಬಿಟ್ಟು ನಮ್ಮ ಭದ್ರಾವತಿಲೇ ಮತ್ತೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಲಿ ನಮ್ಮ ಶ್ರೀಗಳು ಈ ಭದ್ರಾವತಿಯಲ್ಲಿ 3 ಕಣ್ಣಿದ್ದಂತೆ 3 ಕಂಪನಿಗಳಿದೆ, ಮುಚ್ಚಿ ಹೋಗಿದೆ. ಅದನ್ನರಿತು ನಮ್ಮ ಶ್ರೀಗಳು ಅವರು ಸಹ ನಮ್ಮ ತಳುಬಾಳು ಶಿವಾಚಾರ್ಯ ಸ್ವಾಮಿಗಳು ಇದಕ್ಕೆ 5 ಕೋಟಿ ರೂವನ್ನು ಅನುದಾನವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು ಸಹ ಅವರು ಸಹ 1 ಕೋಟಿ ರೂಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಆದಷ್ಟು ಬೇಗ ನಮ್ಮ ಶ್ರೀಗಳು ಇಲ್ಲಿಗೆ ಒಂದು ಪಾದಸ್ಪರ್ಶ ಮಾಡಿದ್ದರಿಂದ ಅದು ಸಹ ನಮ್ಮ ಭದ್ರಾವತಿಯ ಜನತೆಗೆ ಇಲ್ಲೇ ಕೆಲಸ ಸಿಗುವಂತಾಗಲಿ, ಒಳ್ಳೆಯದಾಗಲಿ, ಅವರ ಕಾಲಿಟ್ಟಂಥ ಗಳಿಗೆಯಿಂದ ಎಲ್ಲರ ಅವರ ಆಶೀರ್ವಾದ ನಮ್ಮೆಲ್ಲ ಬಂದಿರತಕ್ಕ ಎಲ್ಲರ ಭಕ್ತರ ಮೇಲೆ ಅವರ ಒಂದು ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಅವರ ಪ್ರೀತಿಯಿಂದ ನಮ್ಮ ಭದ್ರಾವತಿಗೆ ಬಂದಿರತಕ್ಕ ಎಲ್ಲ ಸಿರಿಗೆರೆಯ ಮಠದಿಂದ ಬಂದಿರತಕ್ಕ ಎಲ್ಲ ಸುಮಾರು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದೇ ರೀತಿ ಶಿಕ್ಷಕರು ಬಂದಿದ್ದಾರೆ. ಎಲ್ಲರಿಗೂ ಸಹ ನಾನು ನಮ್ಮ ಭದ್ರಾವತಿಯ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.